ಫ್ಯಾನ್ಸ್ ವಾರ್, ಅತ್ತ ಅವರ ಬಾಸ್ ಟೆಂಪಲ್ ರನ್. ಫ್ಯಾನ್ಸ್ ಎಡವಟ್ಟಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರೋ ಅಭಿಮಾನಿಗಳ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ಬೇಲನ್ನ ಪಡೆದು ಸುಪ್ರೀಂ ಕೋರ್ಟ್ನಿಂದ ತೀರ್ಪನ್ನ ನಿರೀಕ್ಷೆ ಮಾಡ್ತಿರುವಂತಹ ದರ್ಶನ್ ಇದೀಗ ತಮ್ಮ ಟೆನ್ಷನ್ನಲ್ಲಿ ತಾವಿದ್ರೆ ಇಲ್ಲಿ ಫ್ಯಾನ್ಸ್ಗಳು ಮಾಡ್ಕೊಳ್ತಿರೋ ಎಡವಟ್ಟಂತೂ ನೋಡೋಕಾಗ್ತಿಲ್ಲ. ದರ್ಶನ್ ವಿರುದ್ಧ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ರಮ್ಯಾ ಹಾಗೆ ಪ್ರಥಮ್ ವಿರುದ್ಧ ಅಶ್ಲೀಲವಾಗಿ ಕಾಮೆಂಟ್ ಅನ್ನ ಮಾಡ್ತಿದ್ದಾರೆ. ಇದರ ವಿರುದ್ಧ ರಮ್ಯಾ ಕೂಡ ದೂರನ್ನ ಕೊಟ್ಟಿದ್ದು ಈಗಾಗಲೇ FIR ಕೂಡ ದಾಖಲಾಗಿದೆ. ಇನ್ನೊಂದೆಡೆ ಪ್ರಥಮ್ ಫಿಲಿಂ ಚೇಂಬರ್ ಬಳಿ ಕೂತಿದ್ದಾರೆ. ದರ್ಶನ್ ಅವರು ಅಭಿಮಾನಿಗಳಿಗೆ ಸ್ವಲ್ಪ ಬುದ್ಧಿ ಹೇಳುವಂತೆ ಆಗ್ರಹ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ರೀತಿ ದರ್ಶನ್ ಮಾತ್ರ ಟೆಂಪಲ್ ರನ್ ಅನ್ನ ಮುಂದುವರಿಸಿದ್ದಾರೆ. ಕಾಮಾಖ್ಯ ದೇಗುಲದಲ್ಲಿ ದರ್ಶನ್ ಪ್ರತ್ಯಕ್ಷವಾಗಿದ್ದು ಕಾಮಾಖ್ಯ ದೇವಿ ದರ್ಶನವನ್ನ ಪಡಿತಾ ಇದ್ದಾರೆ. ಅಸ್ಸಾಂನಲ್ಲಿ ಗೌಹಾಟಿಯಲ್ಲಿರುವಂತಹ ಕಾಮಾಖ್ಯ ದೇವಿ ದೇಗುಲದಲ್ಲಿ ದರ್ಶನ್ ಇದೀಗ ಇದ್ದಾರೆ. ಇನ್ನು ಈ ಹಿಂದೆ ಕೂಡ ದರ್ಶನ್ ಜೈಲಿನಿಂದ ಹೊರತರೋದಕ್ಕೆ ಕಾಮಾಖ್ಯಗೆ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಟ್ಟಿದ್ರು. ಇದೀಗ ದರ್ಶನ್ ಮತ್ತೆ ವಿಸಿಟ್ ಮಾಡಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಸ್ಥಾನಕ್ಕೆ ನಟ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ದಂಪತಿ ಮಂಗಳವಾರ ಭೇಟಿಯನ್ನ ನೀಡಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದಿ ಡೆವಿಲ್ ಚಿತ್ರದ ಹಾಡಿನ ಚಿತ್ರೀಕರಣಕ್ಕಾಗಿ ಥಾಯ್ಲೆಂಡ್ಗೆ ತೆರಳಿದ್ದಂತಹ ದರ್ಶನ್ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಮರಳಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಅವರಿಗೆ ನೀಡಿರುವಂತಹ ಜಾಮೀನು ರದ್ದನ್ನ ಕೋರಿ ಬೆಂಗಳೂರು ಪೊಲೀಸರು ಸಹ ಸಲ್ಲಿಸಿರುವ ಮೇಲ್ಮನವಿಯ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇದೀಗ ನಡೆಸ್ತಾ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ತೀರ್ಪು ತಮ್ಮ ಪರವಾಗಿ ಬರುವಂತೆ ಪ್ರಾರ್ಥನೆ ಮಾಡೋದಕ್ಕಾಗಿ ದಂಪತಿ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ. ಬೆಂಗಳೂರು ಪೊಲೀಸರು ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಜುಲೈ 24ರಂದು ನಡೆಸಿದ್ದು ತೀರ್ಪನ್ನ ಕಾಯ್ದಿರಿಸಿದೆ. ಲಿಖಿತ ವಾದಾಂಶಗಳನ್ನ 1 ವಾರದೊಳಗೆ 3 ಪುಟಗಳಲ್ಲಿ ಸಲ್ಲಿಸಬೇಕು ಅಂತ ನ್ಯಾಯಪೀಠ ಸೂಚನೆಯನ್ನ ಸಹ ನೀಡಿದೆ. ಜೊತೆಗೆ ಹೈಕೋರ್ಟ್ ಜಾಮೀನು ನೀಡೋದಕ್ಕೆ ನೀಡಿರುವಂತಹ ಕಾರಣಗಳು ಸಮಂಜಸವಾಗಿಲ್ಲ, ಹೈಕೋರ್ಟ್ ತನ್ನ ವಿವೇಚನೆ ಸೂಕ್ತವಾಗಿ ಬಳಸಿಲ್ಲ ಅಂತ ಅಸಮಾಧಾನವನ್ನ ಸಹ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಇನ್ನು ಹೈಕೋರ್ಟ್ ನೀಡಿರುವಂತಹ ಜಾಮೀನಿನ ವಿಷಯದಲ್ಲಿ ನಾವ್ಯಾಕೆ ಮಧ್ಯಪ್ರವೇಶ ಮಾಡಬಾರ್ದು ಅಂತ ದರ್ಶನ್ ಪರ ವಕೀಲರಾದಂತಹ ಕಪಿಲ್ ಸಿಬಲ್ಗೆ ಸಹ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು. ಇನ್ನು ಈ ಹಿನ್ನೆಲೆಯಲ್ಲಿ ದರ್ಶನ್ಗೆ ಮತ್ತೆ ಡವ ಆರಂಭ ಆಗಿದೆ. ಕೆಲವು ದಿನಗಳ ಹಿಂದೆ ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿ ನೀಡಿದಂತಹ ದರ್ಶನ್ ಇತ್ತೀಚೆಗೆ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ಸಹ ದೇವಿಯ ದರ್ಶನವನ್ನ ಪಡೆದಿದ್ರು. ಆಷಾಢ ಮಾಸ ಹಿನ್ನೆಲೆಯಲ್ಲಿ ನಟ ದರ್ಶನ್ ತಮ್ಮ ಪತ್ನಿ ಜೊತೆಗೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದು ಪೂಜೆಯನ್ನ ಸಹ ಸಲ್ಲಿಸಿದ್ರು. ಇನ್ನು ಇತ್ತ ಕಡೆ ರಮ್ಯಾ ಹಾಗೆ ಪ್ರಥಮ್ ಈ ರೀತಿ ಮುಗಿಬಿದ್ದಿದ್ರು ಸಹ ಇತ್ತ ದರ್ಶನ್ ಮಾತ್ರ ಇದ್ಯಾವುದರ ಬಗ್ಗೆನೂ ಸಹ ತಲೆ ಕೆಡಿಸಿಕೊಳ್ಳದೆ ಪತ್ನಿ ಜೊತೆ ಟೆಂಪಲ್ ರನ್ ಅನ್ನ ನಡೆಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ತೀರ್ಪು ಇರುವ ಬೆನ್ನಲ್ಲೇ ದರ್ಶನ್ ದೇವರ ಮೊರೆ ಹೋಗಿದ್ದಾರೆ. ದರ್ಶನ್ ಜೈಲಿನಲ್ಲಿದ್ದಾಗಲೂ ಸಹ ವಿಜಯಲಕ್ಷ್ಮಿ ಅವರು ಈ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿ ಪ್ರಸಾದವನ್ನ ಸಹ ತಂದಿದ್ರು. ಆಗ ಕಟ್ಟಿದ್ದಂತಹ ಹರಕೆಯನ್ನ ಈಗ ವಿಜಯಲಕ್ಷ್ಮಿ ಪತಿ ಜೊತೆ ಹೋಗಿ ತೀರಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗೆ ಬಂದಂತಹ ಬಳಿಕ ದರ್ಶನ್ ನಿರಂತರವಾಗಿ ಟೆಂಪಲ್ ರನ್ ಅನ್ನ ನಡೆಸ್ತಾನೆ ಇದ್ದಾರೆ. ಇದೀಗ ರಮ್ಯಾ ವಿರುದ್ಧ ಕೂಡ ಹಾಗೆ ಜೊತೆಗೆ ಪ್ರಥಮ್ ವಿರುದ್ಧ ಕೂಡ ಡಿ ಬಾಸ್ ಅಭಿಮಾನಿಗಳು ವಿವಾದ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ದರ್ಶನ್ ಯಾವ ರೀತಿ ಮೌನವನ್ನ ಮುರಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.